ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಆದೇಶದಂತೆ ಪ್ರತಿಯೊಂದು ಕ್ಲಸ್ಟರ್ ಮಟ್ಟದಲ್ಲೂ ಸಹ FLN ಕಲ್ಗಾಪವನ್ನು ಆಯೋಜಿಸಬೇಕೆಂಬ ಒಂದು ಆದೇಶದ ಒಂದು ಪ್ರಕಾರ ನಮ್ಮ ಕ್ಯಾಸಂಬಳ್ಳಿ ಕ್ಲಸ್ಟರ್ FLN ಕಲ್ಗಾಪವನ್ನು GMHPS ಕ್ಯಾಸಂಬಳ್ಳಿಯಲ್ಲಿ ನಮ್ಮ CRP ಅವರು ಆಯೋಜನೆ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ CRP ಮತ್ತು ಇದನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂಥ ನಮ್ಮ ಮಕ್ಕಳಲ್ಲಿ ಇರುವಂತ ಒಂದು ಕಲೆ ಪ್ರತಿಭೆ ಇದೊಂದು ಹೊರ ಹಾಕುವುದಕ್ಕೆ ಒಂದು ಸೂಕ್ತ ವೇದಿಕೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಬಡ ಮಕ್ಕಳಾಗಿರ್ಬೋದು, ಆದ್ರೆ ಪ್ರತಿಭೆ ಅವರೊಂದು ಕಲೆಗೆ ಯಾವುದೂ ಕಡಿಮೆ ಇಲ್ಲ. ಅಂತ ಮಕ್ಕಳಿಗೆ ಈ ರೀತಿ ಒಂದು ಸೂಕ್ತ ವೇದಿಕೆ ಒದಗಿಸಿದಾಗ ಅವರು ತಮ್ಮಲ್ಲಿರುವಂತ ಪ್ರತಿಭೆಯನ್ನು ಆಚೆ ಹಾಕಿ ಮುಂದೆ ಬರೋದಕ್ಕೆ ಒಂದು ಅವಕಾಶ. ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದೆ. ಇದನ್ನು ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮ ನಡೀಲಿ ಅಂತ ಆಶಿಸ್ತಾ, ನಮ್ಮ ಎಲ್ಲ ಕ್ಲಸ್ಟರ್ನ ಅಕ್ಕ ತಂಗಿರ, ಅಣ್ಣ ತಮ್ಮಂದಿರ, ಟೀಚರ್ಸ್ಗೆ ನಮ್ಮ ನೌಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದಿಂದ ಒಂದು ಸಣ್ಣ ಕಾಣಿಕೆ ಕೊಡಬೇಕು ಅಂತಿದ್ದೀವಿ. ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕಂತ ಈ ಮನವಿ. ಅದೇ ರೀತಿ ನಮ್ಮ ಎಲ್ಲ ಸಂಘಗಳು ಒಟ್ಟಾಗಿ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸ್ತಾ ಇದೀವಿ. ಏನೇ ಸಮಸ್ಯೆ ಇರಲು ಮೊದಲು ನಾವು ಇರ್ತೀವಿ. ದಯವಿಟ್ಟು ನಮ್ಗೆ ನಿಮ್ಗೆ ಏನೇ ಸಮಸ್ಯೆ ನಿಮ್ಮ ಶಾಲೆಯಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ದಯವಿಟ್ಟು ನಮ್ಮವರೆಗೂ ತನ್ನಿ. ನಾವು ಸದಾ ಸಿದ್ಧರಾಗಿದ್ದೀವಿ, ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ
ಎಸ್ ಎ ಫ್ರೆಂಡ್, ಎಸ್ ಎ ಬ್ರದರ್ ಆಗಿ ನಮ್ಮ ಕೆಲವು CRP BRPಗಳಿಗೆ ಒಂದು ಸಣ್ಣ ವಿನಂತಿ. ವೃಂದ ಸಂಘಗಳು ಯಾವತ್ತೂ ದ್ವೇಷ ಭಾವನೆ ಇಲ್ಲ, ನಮ್ಮ ಮೇಲೆ ದ್ವೇಷ ಭಾವನೆಯಿಂದ ಇರಬೇಡಿ. ಯಾರಿಗೇನೋ ತೊಂದರೆ ಆದ್ರೂ ಫಸ್ಟ್ ಇರೋದು ನಾವೇ. ದಯವಿಟ್ಟು ಎಲ್ಲ ಒಂದಾಗಿ ಒಟ್ಟಾಗಿ ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸೋಣ. ಬನ್ನಿ, ನಮಗೂ ಸಹಕಾರ ಕೊಡಿ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ನಮ್ಮಲ್ಲಿ ದ್ವೇಷ ಭಾವನೆ ಬೇಡ ಅಂತ ವಿನಂತಿ ಹೇಳ್ತಾ, ವೇದಿಕೆಯಲ್ಲಿ ಹೇಳ್ಬಾರ್ದು ಬಟ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಆ ರೀತಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕನಿಷ್ಠ ಕಲಿಕೆಯನ್ನು ಕೂಡ ನಾವು ಇವತ್ತು ಮೂಡಿಸಲೇಬೇಕಾದಂತಹ ಅನಿವಾರ್ಯ ಇವತ್ತು ನಾವು ಎದುರಿಸ್ತಾ ಇರತಕ್ಕಂಥ ಒಂದು ಇತ್ತೀಚಿನ ದಿನಗಳಲ್ಲಿ ಮಗುವಿಗೆ ಓದು ಬರಹ ಲೆಕ್ಕ ಸರಳ ಲೆಕ್ಕಾಚಾರ ಬರಲೇಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಂತ ನಮ್ಮ ಸರ್ಕಾರ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಅಂದ್ರೆ 1ರಿಂದ 5ನೇ ತರಗತಿಯ ಒಂದು ಮಕ್ಕಳಿಗೆ ಈ ಒಂದು ಕಲಿಕಾ ಹಬ್ಬವನ್ನ ಏನು ಕಲ್ತಿದ್ದೀವೋ ಅದನ್ನ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡಿ ಆ ಮಕ್ಕಳಿಗೆ ಪ್ರೇರೇಪಿಸ್ತಕ್ಕಂಥ ತಮ್ಮ ಸಹಪಾಠಿಗಳೊಂದಿಗೆ ನಲಿಯುತ್ತಾ ಕಲಿಯೋಣ ಅಂತಕ್ಕಂಥ ಒಂದು ಕಲಿಕೆಯನ್ನು ಮೂಡಿಸುವ ದೃಷ್ಟಿಯಲ್ಲಿ ಈ FLN ಹಬ್ಬವನ್ನ ರಾಜ್ಯಾದ್ಯಂತ ಕೂಡ ನಾವು ಅವ್ರನ್ನ ಪ್ರೇರೇಪಿಸುವ ದೃಷ್ಟಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಷ್ಟೇ. ಹಾಗಾಗಿ ತಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ನಾವು ಗುಣಮಟ್ಟದ ಶಿಕ್ಷಣವನ್ನ ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಬಂದು ಒದಗಿದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮನ್ನ ನಾವು ಉಳಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಮಕ್ಕಳಿಗೆ ಒಂದು ಕಲಿಕೆಯನ್ನು ಕೂಡ ಮೂಡಿಸ್ತಕ್ಕಂಥ ಅನಿವಾರ್ಯ ಸರ್ಕಾರಿ ಶಾಲೆಗಳಲ್ಲಿ ಒದಗಿ ಬರ್ತಾ ಇರ್ತಕ್ಕಂಥದ್ದು ನಮ್ಗೆ ಇವತ್ತು ಅನಿವಾರ್ಯ ಆಗಿದೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಈ ಒಂದು ಕಲಿಕಾ ಹಬ್ಬವನ್ನ ಆಚರಿಸಿದೆ. ಹಾಗಾಗಿ ಈ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಆದ್ರೆ ಇವತ್ತು ಏನು ಶಿಕ್ಷಕರು ನಮ್ಮ ಕೃಷ್ಣಮೂರ್ತಿ ಸರ್ ಹೇಳ್ದಂಗೆ ಎಲ್ಲ ಒಂದು ಚಟುವಟಿಕೆಗಳನ್ನ ಕೂಡ ಮಾಡಿಕೊಂಡು ಮಾಡಬೇಕಾಗಿರೋದನ್ನ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಹತ್ರ ನಾವು ಕೂಡ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಎಲ್ಲವನ್ನೂ ಕೂಡ ಮಾಡಬೇಕು, ಏಕಕಾಲದಲ್ಲೇ ಮಾಡಬೇಕು. ಹಾಗಾಗಿ ನಮ್ಗೆ ಇರೋದು 2 ಕೈ 2 ಕಾಲೆ. ಆದ್ರೂ ಕೂಡ ಇವತ್ತು 100 ಕೆಲಸಗಳನ್ನ ನಮ್ಮ ಬೋಧನೆಯ ಅವಧಿಯಲ್ಲೇ ಜೊತೆಯಲ್ಲೇ ಎರಡನ್ನೂ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಗೊಂದಲದ ವಾತಾವರಣ ಎಸ್ಪೆಷಲಿ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮೊಟ್ಟೆಯಿಂದ ಹಿಡಿದು ಹಾಲಿಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ಎಲ್ಲವೂ ನಮ್ಗೆ ಬಂದಿದೆ. ಹಾಗಾಗಿ ಇದು ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದರಿಂದ ಸಡಿಲಿಕೆ ಆಗ್ಬೇಕು ಅಂತ. ಅದು ಸರ್ಕಾರ ಏನು ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ. ಆದ್ರೂ ಕೂಡ ಇವತ್ತು ನಮ್ಮ KGF ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗ್ಲಿ ಅಥವಾ ನೌಕರರಿಗಾಗ್ಲಿ ತಮ್ಮ ಕಡೆಯಿಂದ ಕಾಲಕ್ಕೆ ಏನು ಸೇವೆಯನ್ನು ಒದಗಿಸಕ್ಕೆ ಸಾಧ್ಯ ಆಗುತ್ತೋ ಇಂಥ ಒಂದು ಬಿಗುವಿನ ವಾತಾವರಣದಲ್ಲಿ ಕೂಡ ಏನು ಶಿಕ್ಷಕರಿಗೆ ಗೊಂದಲ ಆಗ್ಬಾರ್ದು, ಅವ್ರಿಗೆ ಮನೋಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಆಗಿರ್ಬೋದು ಅಥವಾ ಯಾವುದೇ ನೌಕರರಾಗಿರ್ಬೋದು ಕಾಲಕ್ಕೆ ಏನು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಸೇವೆಯನ್ನು ಕೂಡ ನಾವು ಮಾಡ್ತಾ ನಮ್ಮ ಶಿಕ್ಷಕರಿಗೆ ಒಂದು ಬೆನ್ನೆಲುಬಾಗಿ ನಮ್ಮ ಸಂಘಟನೆಗಳು ಇರ್ತವೆ. ನಾವು ನೀವು ಯಾರು ಸಂಘದವ್ರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಾವೆಲ್ಲ ಕೂಡ ಯಾರ್ಯಾರು ಚಾಕ್ಪೇಸ್ ಹಿಡಿತೀವೋ ನಾವೆಲ್ಲ ಕೂಡ ವೃತ್ತಿಬಂಧುಗಳೇ ಮೂಲತಃ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕೆಲಸವನ್ನು ಮಾಡೋಣ. ನಿಮ್ಗೆ ಏನೇ ಒಂದು ಸಮಸ್ಯೆ ಆಗಿದ್ದಲ್ಲಿ ಅದು ಕಾನೂನಿನ ರೀತಿಯಲ್ಲಿ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ ಜೊತೆ ನಮ್ಮ ಎಲ್ಲ ಸಂಘಟನೆಗಳು ಇರ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶ ಕೊಟ್ಟ ಮಂಜು ಸರ್ ಮಾತಿನ ಪ್ರಕಾರ ಕಲಿಕೋಪಕರಣಗಳ ಪ್ರದರ್ಶನ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಮಕ್ಕಳು ಕಲಿಕಾ ಹಬ್ಬದಲ್ಲಿ ಏನೋ ಒಂದು ಚಟುವಟಿಕೆಗಳು 2 ಸ್ಪರ್ಧೆಗಳು ಆಯೋಜನೆ ಮಾಡಿದರೆ ಅದರಲ್ಲಿ ಬಹುಮಾನ ಗಳಿಸ್ತಾರೆ. ಆದ್ರೆ ಗಳಿಸದೆ ಇದ್ರೂ ಕೂಡ ಬಹುಮಾನ ಗಳಿಸದೇ ಹೋಗ್ಲಿ ಇಲ್ಲಿ ಸುಮಾರು 15 ಶಾಲೆಗಳು ಕೂಡ ಸುಮಾರು ಕಲಿಕೋಪಕರಣಗಳನ್ನು ತಯಾರು ಮಾಡ್ಕೊಂಬಂದರೆ ಇದು ಕೂಡ ಒಂದು ರೀತಿಯ ವಿನೂತನ ರೀತಿಯ ಕಲಿಕಾ ಹಬ್ಬ. ಯಾಕಂದ್ರೆ ಕೊಠಡಿಯ ಒಳಗೆ 7 ಚಟುವಟಿಕೆಗಳು ನಡೆಯುತ್ತೆ. ಕೊಠಡಿಯಿಂದ ಆಚೆ ಕಡೆ ಯಾರಾದ್ರೂ ಬರ್ಲಿ, ಒಬ್ಬ ಪೋಷಕರು ಬರ್ಲಿ, ಒಬ್ಬ ಶಿಕ್ಷಕರು ಬರ್ಲಿ, ಯಾರನ್ನ ಬರ್ಲಿ, ಒಂದು ಕಲಿಕೋಪಕರಣಗಳನ್ನು ನೋಡಿ ಸುಮಾರು ಕಲಿಕಾಂಶಗಳನ್ನ ಕಲಿಯಬಹುದು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಮಂಜು ಸರ್ ಮತ್ತೆ ಎಲ್ಲ ಈ ಭಾಗದ CRP ಅವರ ಮುಖಾಂತರ ಎಲ್ಲ ಮುಖ್ಯ ಶಿಕ್ಷಕರು ಮತ್ತೆ ಸಹ ಶಿಕ್ಷಕರು ಒಂದು ಕಲಿಕೋಪಕರಣಗಳ ಪ್ರದರ್ಶನವನ್ನ ಆಯೋಜನೆ ಮಾಡಿರ್ತಾರೆ. ಇದು ಒಂದು ವಿನೂತನ ಚಟುವಟಿಕೆ ಅಂತ ಹೇಳ್ತಾ ಇವತ್ತು ಈಗಾಗಲೇ ನಮ್ಮ PV ಸರ್ ಹೇಳಿದರೆ, ಕೃಷ್ಣಮೂರ್ತಿ ಸರ್ ಹೇಳಿದರೆ ಬಹುಮಾನಗಳು 3 ಮಾತ್ರ ಒಂದು ಸ್ಪರ್ಧೆಗೆ. ಆದ್ರೆ ಭಾಗವಹಿಸೋರು 15 ಜನ ಇರ್ತೀರಿ. ಅದೇ ನಿಮಗೆ ಇನ್ನ 12 ಜನಕ್ಕೆ ಬೇರೆ ರೀತಿಯ ಯಾವುದೇ ಸ್ಪರ್ಧೆಗಳಲ್ಲಿ ನಿಮಗೆ ಅವಕಾಶ ಇರುತ್ತೆ. ಜೊತೆಗೆ ಅಲ್ಲಿ ಕೂಡ ನೀವು ಪಾಲ್ಗೊಂಡು ಸ್ಪರ್ಧೆಯಲ್ಲಿ ಒಂದು ಬಹುಮಾನವನ್ನ ಗಳಿಸ್ತೀರಿ ಅಂತ ಹೇಳ್ತಾ, ಬಹುಮಾನ ಗಳಿಸದೇ ಹೋಗ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಂತ ಹೇಳ್ತಾ ಇದುವರೆಗೂ ಬಂದು ಇಲ್ಲಿ ನೀವು ಇನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಶಾಲೆಗಳವರು ಇಲ್ಲಿ ಆಗಮಿಸಿರ್ತೀರಿ. ನಿಮ್ಮೆಲ್ಲರಿಗೂ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿ ಆಯೋಜನೆ ಮಾಡಿ ನಮ್ಮನ್ನು ಕರೆದು 2 ಮಾತು ಆದೇಶದಂತೆ
ಪ್ರತಿಯೊಂದು ಕ್ಲಸ್ಟರ್ ಮಟ್ಟದಲ್ಲೂ ಸಹ FLN ಕಲ್ಗಾಪವನ್ನು ಆಯೋಜಿಸಬೇಕೆಂಬ ಒಂದು ಆದೇಶದ ಒಂದು ಪ್ರಕಾರ ನಮ್ಮ ಕ್ಯಾಸಂಬಳ್ಳಿ ಕ್ಲಸ್ಟರ್ FLN ಕಲ್ಗಾಪವನ್ನು GMHPS ಕ್ಯಾಸಂಬಳ್ಳಿಯಲ್ಲಿ ನಮ್ಮ CRP ಅವರು ಆಯೋಜನೆ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ CRP ಮತ್ತು ಇದನ್ನು ಆಯೋಜನೆ ಮಾಡಿದಂಥ ಎಲ್ರಿಗೂ ನನ್ನ ಕಡೆಯಿಂದ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು FLN ಕಲಿಕಾ ಹಬ್ಬ ಏನು FLN ಕಲಿಕಾ ಹಬ್ಬ ಅಂದರೆ ಹಿಂದೆ ಬರೀ ಕಲಿಕಾ ಹಬ್ಬ ಮಾಡ್ತಾ ಇದ್ರು, ಅದ್ರ ಜೊತೆಗೆ FLN ಅಂತ ಸೇರಿಸ್ಕೊಂಡಿದ್ದಾರೆ. ಯಾಕೆ FLN ಸೇರಿಸ್ಕೊಂಡಿದ್ದಾರೆ ಅಂದರೆ FLN ಅಂದರೆ ಏನು ಇಲ್ಲ, ನಮ್ಮ CRP ಅವರು ಇಷ್ಟೊತ್ತು ಹೇಳ್ತಾ ಇದ್ರು, ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ. ಕನ್ನಡದಲ್ಲಿ ಬಂದು ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನ ಅಷ್ಟೇ. FLN ಅಂದರೆ ಕೆಲವು ಟೀಚರ್ಸು ಸರ್ ಅದ್ಯಾವುದೋ FLN ಒಂದು ಬಂದ್ಬಿಟ್ಟಿದೆ ಸರ್, ಅದೊಂದು ದೊಡ್ಡ ತಲೆನೋವು ಸರ್ ಅಂತಾರೆ. ಅದು ಏನೂ ಇಲ್ಲ, ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಆಗಿ ದಾಖಲೆಗಳೇನೂ ಇಲ್ಲ, ಅದನ್ನು ಮಾಡೋಷ್ಟು ಏನೂ ಇಲ್ಲ. ನಾವು ದಿನಾಗ್ಲೂ ಪಾಠಗಳು ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಅಕ್ಷರಜ್ಞಾನ ಬಂದಿದೆ ಮಕ್ಕಳಿಗೆ, ಇಲ್ಲ ಅಂತಿಲ್ಲ. ಎಲ್ಲ ಮಕ್ಕಳಿಗೂ ಅಕ್ಷರಜ್ಞಾನ ಬರಬೇಕು ಅನ್ನೋದೇ ಇದರ ಒಂದು ಉದ್ದೇಶ. ಎಲ್ಲ ಮಕ್ಕಳಿಗೂ ಅಕ್ಷರಜ್ಞಾನ ಬರಬೇಕು, ಸಂಖ್ಯಾಜ್ಞಾನ ಬರಬೇಕು ಅನ್ನೋದೇ ಅದರ ಒಂದು ಉದ್ದೇಶ. ಈ ಒಂದು FLN ಕಲ್ಕಾಪವನ್ನು ಮಾಡುವಂಥ ಒಂದು ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಈ ಮಕ್ಕಳಿಗೆ FLN ಸಾಧಿಸಲು ಉತ್ತೇಜಿಸುವಂಥ ಒಂದು ಮುಖ್ಯವಾದ ಈ ಆಚರಣೆ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರ ಮೀಟಿಂಗ್ ಸೇರಿದಾಗ ನಾನು ಹೇಳಿದೆ ಅಂತ, ನಾವು ಮಕ್ಕಳು ಬೇರೆ ಶಾಲೆಗಳಲ್ಲಿ ಇರ್ತಕ್ಕಂಥ ಒಂದು ಅವರ ಒಂದು ಕಲೆ, ಅವ್ರಿಗಿರ್ತಕ್ಕಂಥ ಒಂದು ಏನು ಕ್ರಿಯಾಶೀಲತೆ ಏನಿದೆಯೋ ಅದನ್ನ ನಮ್ಮ ಮಕ್ಕಳಿಗೂ ಸ್ವಲ್ಪ ಇಲ್ಲೆಲ್ಲರಿಗೂ ನೋಡ್ಸಿದ್ದೆ, ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡು ಅವತ್ತು ನಮ್ಮ ಮೀಟಿಂಗ್ ಅಲ್ಲಿ ಹೇಳಿದೆ. ಸೊ ಇವತ್ತು ನಮ್ಮ ಒಂದು ಮಾತಿಗೆ ಶಿಕ್ಷಕರು ಗೌರವ ಕೊಟ್ಟು ಸಾಕಷ್ಟು ಇವತ್ತು ಮಾಡಲ್ಸ್ ಅನ್ನು ತಗೊಂಡ್ಬಂದಿದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲಿ ಒಂದು ಟೀಚರ್ಸ್ ಅಲ್ಲಿ ಹೊಸ ಇರ್ತಕ್ಕಂಥ ಒಂದು ಐಡಿಯಾಸ್ ಇರ್ತವೆ. ಅದು ಈ ಒಂದು ಹಬ್ಬಗಳ ಮುಖಾಂತರವಾಗಿ ಒಂದು ಎಕ್ಸ್ಚೇಂಜ್ ಆಗಬೇಕು. ಆ ಸ್ಕೂಲಿಂದ ಈ ಸ್ಕೂಲ್ಗೆ, ಈ ಸ್ಕೂಲಿಂದ ಆ ಸ್ಕೂಲ್ಗೆ ಎಕ್ಸ್ಚೇಂಜ್ ಆದರೆ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಬೆಳಗ್ಗೆ ತಕ್ಷಣ ನೋಡಿದೆ, ನಾನು ನೋಡಿದಾಗ ತುಂಬಾ ವೆರೈಟಿಗೆಲ್ಲ ಕಾಣಿಸ್ತಾ ಇದೆ. ಆಕ್ಚುಲಿ ಸ್ವಲ್ಪ ಸಮಯದ ಒಂದು ಅಭಾವ ಇತ್ತು, ಇಲ್ಲಾಂದ್ರೆ ಪ್ರತಿಯೊಂದು ಸ್ಕೂಲ್ಗೂ ಒಂದು ಸ್ಟಾಲ್ಸ್ ಓಪನ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಹೇಳಿದೆ ನಾನು. ಆದ್ರೆ ಸಮಯದ ಅಭಾವ ಇದೆ, ಮತ್ತು ಅದನ್ನೆಲ್ಲ ಕಾರ್ಯಕ್ರಮಗಳನ್ನ ಆಕ್ಟಿವಿಟೀಸ್ ಎಲ್ಲ ಅದು ಎಲ್ಲರಿಗೂ ಕಾಂಪಿಟೇಷನ್ಸ್ ಇದೆ, ಮತ್ತೆ ಮಾಡಬೇಕು, ಪ್ರೈಸ್ ಕೊಡಬೇಕು ಅಂತೇಳಿ ಇವತ್ತು ಅದನ್ನ ಸ್ವಲ್ಪ ಕಡಿಮೆಗೊಳಿಸ್ಬೇಕಾಯ್ತು. ಸೊ ಇವತ್ತು ನಮ್ಮ ಶಾಲೆಯಿಂದ ಅಷ್ಟೇ, ಬೇರೆ ಸ್ಕೂಲಿಂದ ಬಂದಿರ್ತಕ್ಕಂಥ ಮಕ್ಕಳಿಗೂ ಅಷ್ಟೇ ಇವತ್ತು ಏನ್ ಲೇಟೆಸ್ಟ್ ಟೆಕ್ನಾಲಜಿ ಇದೆಯೋ, ಅಡ್ವಾನ್ಸ್ ಇನ್ನೊಂದು 25 ವರ್ಷಗಳಿಗೆ ಮುಂದಕ್ಕೆ ಏನ್ ಟೆಕ್ನಾಲಜಿ ಬರ್ತೇವೆ, ಆ ಟೆಕ್ನಾಲಜಿಗೋಸ್ಕರವಾಗಿ ಕೆಲವೊಂದು ವಿಡಿಯೋಸ್ ಅನ್ನು ನಾವನ್ನು ಆ PPT ಮುಖಾಂತರವಾಗಿ ಬಂದಿರತಕ್ಕಂಥ ಎಲ್ಲಾ ಮಕ್ಕಳು, ಬೇರೆ ಸ್ಕೂಲಿಂದ ಬಂದಿರ್ತಕ್ಕಂಥ ಮಕ್ಕಳಿಗೂ ರೆಡಿ ಮಾಡಿ ನಾವು ನೋಡ್ಸ್ಲಿಕ್ಕೆ ರೆಡಿ ಆಗಿದ್ದೇವೆ. ಏನು ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಈ ಮೌಂಟ್ ಎವರೆಸ್ಟ್ ಪರ್ವತದ ಮೇಲೆ ಇರ್ತಕ್ಕಂಥ ಒಂದು ಆ ಮೌಂಟ್ ಎವರೆಸ್ಟ್ ಪರ್ವತದ ಒಂದು ಕೊನೆಯ ತುದಿ ಯಾವ ತರ ಇದೆ, ತುದಿ ಮೇಲೆ ಯಾವ ತರವಾಗಿ ಎಲ್ಲ ಫ್ಲಾಗ್ಸ್ ಹಾಕಿದ್ದಾರೆ, ಜನ ಓದಿರ್ತಕ್ಕಂಥ ಒಂದು ಎಲ್ಲ ಪರ್ವತ ರೋಹಿಗಳು ಇರ್ತಕ್ಕಂಥ ಯಾವ್ದೋ ನಮಸ್ಕಾರ ಮಾಡ್ತಾರೆ, ಅದರದ ಒಂದು ವಿಡಿಯೋ ಕ್ಲಿಪ್ಸ್ ಅನ್ನು ಸಹ ಇವತ್ತು ನಿಮ್ಗೆಲ್ಲ ನೋಡ್ಸ್ಲಿಕ್ಕೋಸ್ಕರವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಸ್ಕೂಲಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಮುಖಾಂತರವಾಗಿ ಅದನ್ನು ಇವತ್ತು ರೆಡಿಯಾಗಿಟ್ಟಿದ್ದೀವಿ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಒಂದು 3 ಕ್ಲಾಸ್ ರೂಮ್ಸ್ ಅಲ್ಲಿ 3 ಥಿಯೇಟರ್ಸ್ ಮಾಡಿದ್ದೀವಿ. ಅದನ್ನು ನಿಮಗೆಲ್ಲ ನೋಡ್ಸ್ಬೇಕಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ಇವತ್ತು ರೆಡಿಯಾಗಿದ್ದಾರೆ. ಸೊ ಇವತ್ತು ಏನು FLN ಬಗ್ಗೆ ನಾವು ಏನು ಕಲಿಕಾ ಹಬ್ಬಗಳನ್ನ ಇವತ್ತು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ಜನರೇಷನ್ ಭಾರಿ ಫಾಸ್ಟ್ ಇದೆ. ನಾವು ಕಲಿಕಾ ಹಬ್ಬಗಳ ಮುಖಾಂತರನೇ ಅವ್ರಿಗೆಲ್ಲ ಪ್ರೈಸ್ ಕೊಟ್ಟು ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಅವಶ್ಯಕತೆನೂ ನನ್ನ ಪ್ರಕಾರ ಇರೋದಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ನೋಡ್ತಾ ಇದ್ದೀರಾ, ಆ ಮಗುಗೆ ABCD ಗೊತ್ತಿರಲ್ಲ, 1 2 3 ಗೊತ್ತಿರೋದಿಲ್ಲ. ಇರ್ತಕ್ಕಂಥ ಒಂದು 2 ವರ್ಷದ ಮಗು ಅಮ್ಮ ಅಥವಾ ಅಪ್ಪ ಮೊಬೈಲ್ ತಗೊಂಡಿದ್ದಾನೆ, ಯೂಟ್ಯೂಬ್ ಓಪನ್ ಮಾಡ್ತದೆ. ಆ ಮಗುಗೆ ಏನ್ ಬೇಕು ಕಾರ್ಟೂನ್ಸ್ ನೋಡ್ತದೆ. ಇನ್ನು 10 ತಿಂಗಳ ಪಾಪ ಬಂದು ಅದು ನೋಡ್ಕೊಂಡಿದ್ದೇನೆ, ಆ ಇರ್ತಕ್ಕಂಥ ಕಾರ್ಟೂನ್ಸ್ ಅನ್ನ ನೋಡಿ ಅದಕ್ಕೆ ಬೇಸರ ಆದ ತಕ್ಷಣ ಒಂದು ಲೆಫ್ಟ್ಗೆ ಅಥವಾ ರೈಟ್ಗೆ ಮೂವ್ ಮಾಡ್ಬಿಟ್ಟು ಇನ್ನೊಂದು ನೋಡ್ತದೆ. ಯಾವುದು 10 ವರ್ಷ ಮಗುನೆ. ಅಷ್ಟೊಂದು ಮಗುಗೆ ಯಾರು ಅದಕ್ಕೆ ಈ ತರ ಮೊಬೈಲ್ ಅಲ್ಲಿ ಈ ತರ ತಿರ್ಸ್ಬೇಕು, ಈ ತರ ಇನ್ನೊಂದಿದೆ, ಕಾರ್ಟೂನ್ಸ್ ಬರ್ತವೆ, ಇನ್ನು ಯಾರು ಗೊತ್ತೇ ಇಲ್ಲ, ಸ್ಕೂಲ್ 1 2 ಬರೋದಿಲ್ಲ ಅಂತ ಮಕ್ಕಳು ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿನ ಬಳಸ್ಕೊಂಡ್ಬಿಟ್ಟು ಏನು ಕಲಿಕೆ ಆಗಿಂದನೇ ಪ್ರಾರಂಭ ಆಗ್ತಾ ಇದೆ. 2 ವರ್ಷ ಬರೋಷ್ಟಿಲ್ಲ ಮಗು ಹೊಸದಾಗೆಲ್ಲ ಹುಡ್ತಾ ಇರ್ತಾನೆ. ಅಂಥದ್ರಲ್ಲಿ 1ನೇ ಕ್ಲಾಸ್ ಮಗು ಬಂದು 6 ವರ್ಷ ಅನ್ನೋಷ್ಟರಲ್ಲಿ ಆ ಮಗುವಿನಲ್ಲಿ ಕಲಿಕೆ ಸಾಕಷ್ಟು ನಮ್ಮ ಸಮಾಜನೇ ಕಲಿಸಿರ್ತದೆ. ಸ್ಕೂಲಿಗೆ ಬಂದ್ಮೇಲೆ ಏನಪ್ಪ ಅಂದ್ರೆ ಏನ್ ನಮ್ಮ ಸಿಲೆಬಸ್ ಇದೆಯೋ ಸಿಲೆಬಸ್ ಪ್ರಕಾರವಾಗಿ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಯಾಗಿ ಬೆಳಿಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನಮ್ಮ ಪಾಠಗಳ ಜೊತೆಗೆ ಆ ಮಕ್ಕಳಲ್ಲಿ ಬೆಳೆಸ್ತಾ ಹೋಗ್ತೀವಿ. ಸೊ ಆದ್ರೂ ನಾನು ನೋಡ್ಬೇಕಂತ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಶಿಕ್ಷಕರಂತೂ
ಅದರಲ್ಲಿ ಎಸ್ಪೆಷಲಿ ನಮ್ಮ ಕೆಜಾಪಲ್ಲಿ ಇರ್ತಕ್ಕಂಥ ಒಂದು ಏನು ತಾಲೂಕಿನ ಒಂದು ಶಿಕ್ಷಕರು ಇರ್ತಕ್ಕಂಥವ್ರು ಬಹಳ ಕಷ್ಟಪಟ್ಟು ಒಳ್ಳೆ ಪ್ರತಿಯೊಂದು ಶಾಲೆನೂ ಅಷ್ಟೇ ತುಂಬಾ ಆ ಒಂದು ಆಕ್ಟಿವಿಟೀಸ್ ಆಗಲಿ ಇನ್ನೊಂದಾಗಲಿ ಬಹಳ ಕ್ರಿಯಾಶೀಲತೆಯಿಂದ ಕುಡಿಯುತ್ತವೆ. ನಮ್ಮ ಸರ್ ಲಾಸ್ಟ್ ಟೈಮ್ ನೋಡ್ತಿರ್ಬೇಕಾದ್ರೆ ಗೆರೆಹಳ್ಳಿ ಅಷ್ಟೇ ಎಷ್ಟೊಂದು ದೊಡ್ಡ ಹಬ್ಬ ಮಾಡಿದ್ರು ಅವರತ್ತನ್ನು. ಆಮೇಲೆ ನೋಡಿದ್ರೆ ಬಂಗಾಳ ತಿರುಪತಿಯಲ್ಲಿ ನೋಡಿದ್ರೆ ಅವರು ಮೊನ್ನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಒಂದೊಂದು ಸ್ಕೂಲನ್ನು ಆ ವಿಶೇಷವಾಗಿರ್ತಕ್ಕಂಥ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶೈಲಿನಲ್ಲಿ ಹಬ್ಬಗಳು ಮಾಡ್ತಾ ಇದ್ದಾರೆ. ಸೊ ಮುಂದಿನಲ್ಲಿ ಈ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳನ್ನ ಈಗ ಈ ಸಾರಿ ಸ್ವಲ್ಪ ನಮ್ಮ ಕ್ಲಸ್ಟರ್ ಲೆವೆಲ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಮುಂದಿನಲ್ಲಿ ಪ್ರತಿ ಮಗುನು ಬಂದು ಭಾಗವಹಿಸ್ತಕ್ಕಂಥ ಒಂದು ವಾತಾವರಣ ಬೆಳೀಲಿ. ಕಾರ್ಯಕ್ರಮದ ರೂವಾರಿಗಳಾದಂತಹ ಇವೆಲ್ಲ ಯಾರು? ಲಿಟಲ್ ಸ್ಟಾರ್ಸ್, ಪುಟಾಣಿಗಳು, ನಕ್ಷತ್ರಗಳು, ಚಿಕ್ಕ ಚಿಕ್ಕ ನಕ್ಷತ್ರಗಳು ಎಲ್ಲ ಮಿಣುಕ್ತಾ ಇದ್ದೀರಾ ಇಲ್ಲಿ ಅಲ್ವಾ? ಈ ಕಾರ್ಯಕ್ರಮದಲ್ಲೇ ನೀವು ಒಂದು ಹಬ್ಬದ ರೀತಿಯಲ್ಲೇ ಮಿಣುಕ್ತಾ ಇದ್ದೀರಾ. ಇವು 2019ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರವು ಮಕ್ಕಳಲ್ಲಿ ಗುಣಾತ್ಮಕ ಕಲಿಕೆಯನ್ನು ರೂಪಿಸುವುದಕ್ಕಾಗಿ ಅನೇಕ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಮೊದಲಿಗೆ ವಿಜ್ಞಾನ ಹಬ್ಬ ಇತ್ತು 2019ರಲ್ಲಿ. ನಂತರ ಕೋವಿಡ್ ಬಂದ ಮೇಲೆ ಅದನ್ನು ಸ್ಥಗಿತ ಮಾಡಲಾಯಿತು. ಮತ್ತೆ ಲಾಸ್ಟ್ ಇಯರ್ ಇಂದ 6ರಿಂದ 10ನೇ ತರಗತಿಯವರೆಗೆ ಕಲಿಕಾ ಹಬ್ಬ ಇತ್ತು. ಈಗ 1ರಿಂದ 5ನೇ ತರಗತಿಗೆ ಕಲಿಕಾ ಹಬ್ಬ. ಯಾಕೆ ಕಲಿಕಾ ಹಬ್ಬ ಅಂದ್ರೆ ಈಗಾಗಲೇ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ನೀವೆಲ್ಲ ಕಲ್ತಿದ್ದನ್ನ ಇಲ್ಲಿ ನಿಮ್ಮಲ್ಲಿರುವಂತಹ ಕೌಶಲ್ಯಗಳು, ಜ್ಞಾನ, ಸೃಜನಾತ್ಮಕತೆ ಎಲ್ಲವನ್ನು ಹೊರಚಿಂಬಿಸುವ ಮತ್ತು ಹೊರಗಾಕುವಂತಹ ಒಂದು ವೇದಿಕೆಯ ಕಾರ್ಯಕ್ರಮ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ 6 ಚಟುವಟಿಕೆಗಳಿದ್ದು ಎಲ್ಲ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ತೀರ್ಪುಗಾರನ್ನು ಸಹ ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ. ಮತ್ತೆ ತೀರ್ಪುಗಾರರು ಅಷ್ಟೇ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ, ಯಾವ ಮಕ್ಕಳಲ್ಲಿ ಯಾವ ಕೌಶಲ್ಯ ಇದೆ ಅದಕ್ಕೆ ತಕ್ಕಂತೆ ನೀವು ನಿಷ್ಪಕ್ಷವಾದ ತೀರ್ಪನ್ನು ನೀಡಬೇಕು. ನಮ್ಮ ಮಕ್ಕಳು ಅವ್ರ ಮಕ್ಕಳು ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರೂ ನಿಷ್ಪಕ್ಷವಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೋರುತ್ತಾ, ವಿದ್ಯಾರ್ಥಿಗಳು ಅಷ್ಟೇ ನೀವು ಏನ್ ಟೆನ್ಷನ್ ತಗೋಬಾರ್ದು. ನಿಮ್ಮಲ್ಲಿ ಏನ್ ಕಲೆ ಇದ್ರೆ ಅದನ್ನ ಧೈರ್ಯವಾಗಿ ನೀವು ಮಂಡನೆ ಮಾಡಿ ಮತ್ತೆ ಆಯೋಜನೆ ಮಾಡಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಎಲ್ಲರೂ ನೆರವೇರಿಸ್ಕೊಡ್ತಾ ಕಥೆ ಹೇಳುವುದು, ಕೈ ಬರಹ ಮತ್ತು ಕ್ಯಾಲಿಗ್ರಫಿ, ರಸಪ್ರಶ್ನೆ ಪಕ್ಕದಲ್ಲಿರುವ ಬಿಲ್ಡಿಂಗ್ ಅಲ್ಲಿ 4 ರೂಮ್ಸ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಅಸೆಂಬ್ಲಿಯಲ್ಲಿ ಮೆಮೊರಿ ಪರೀಕ್ಷೆ, ಸಂತೋಷದಾಯಕ ಗಣಿತ, ಪೋಷಕರು ಮತ್ತೆ ಮಕ್ಕಳ ಸಹ ಸಂಬಂಧದ ವಲಯ ಚಟುವಟಿಕೆ ಇಲ್ಲಿರುತ್ತೆ. ಮತ್ತೆ ಈ 4 ಚಟುವಟಿಕೆಗಳು ಪಕ್ಕದಲ್ಲಿರುವ ಬಿಲ್ಡಿಂಗ್ ಅಲ್ಲಿ ಇರುತ್ತೆ. ಮಕ್ಕಳು ಮತ್ತೆ ತೀರ್ಪುಗಾರರು ದಯವಿಟ್ಟು ಅವರವರ ಕೊಠಡಿಗೆ ಹೋಗಲು ವಿನಂತಿ. ಈಗ ಮುರುಳಳ್ಳಿ ಶಾಲೆ ಮಕ್ಕಳಿಗೆ ಇದೇನಿದು ಏನಿದು ಏನಂತಾರೆ ಅದನ್ನ? ಕಾರಣ ಬೆಲೆ ಅಂತಾರೆ. ನಿಂತ್ಕೋ ವಿನೋದ. ಇದನ್ನ ಹಿಂಗೆ ತೆಗೆದ್ರೆ ಕೆಳಗಡೆ ತೆಗೆದ್ರೆ ಬರ್ತಾ ಇರ್ತದೆ ಮಗ್ಗೆ. ಕರೆಕ್ಟಾ? ಅದೇನದ ನಿಮ್ಮ ಸ್ಕೂಲ್ ಬಿಲ್ಡಿಂಗ್ ಸರ್ ಬೇರೆ ಈಗ ಮಕ್ಕಳ FLN ಚಟುವಟಿಕೆಯ ಸಮಯ. ಸ್ಪರ್ಧೆ
ಚಟುವಟಿಕೆ ಹೆಸರು ಗಟ್ಟಿಬೋದು. ತೀರ್ಪು ಓಡ್ತಾ ಇದೆ. ಜಂಗಮನಹಳ್ಳಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಬಂದು ಈ ಒಂದು ಕಿರು ಕಾಣಿಕೆಯನ್ನು ಪಡೆಯಬೇಕಾಗಿ ನಿಮ್ಮಲ್ಲಿ ವಿನಂತಿ.